ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಿವತ್ತು ನಿಮ್ಗೆ ಒಂದು ಹೊಸ ಟಾಪಿಕ್ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಅದು ಎಲ್ಲ ಪ್ರತಿಯೊಬ್ರಿಗೂ ಉಪಯೋಗ ಆಗುತ್ತೆ. ನಿಮ್ಗೆ ಆಲ್ರೆಡಿ ನಂದು ತಮ್ನೇಲ್ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅಲ್ವಾ ಫ್ರೆಂಡ್ಸ್. ನಾನಿವತ್ತು ಶುಗರ್ದು ಡಯಟ್ ಮೆನು 60 ಡೇಸ್ಗೆ ಏನು ಮಾಡಬೇಕು ಅನ್ನೋದನ್ನು ಒಬ್ಬರು ಡಾಕ್ಟ್ರು ನನ್ನ ಫ್ರೆಂಡ್ಗೆ ಸಜೆಷನ್ ಕೊಟ್ಟಿದ್ದರು. ಅದೇ ಮೆನು ನಿಮಗೆ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅವರು ನನ್ನ ಫ್ರೆಂಡ್ಗೆ ಫುಲ್ಲು ಕ್ಯೂರ್ ಆಗಿದೆ. ಶುಗರು ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು. ಅವ್ರು ಆಲ್ರೆಡಿ ಟ್ಯಾಬ್ಲೆಟ್ ತಗೋತಾಯಿದ್ರು. 1 ಮಂತ್ ಈ ಪ್ಲ್ಯಾನ್ ಮಾಡಿ ನೋಡೋಣ ನೆಕ್ಸ್ಟ್ ಕಂಟಿನ್ಯೂ ಮಾಡೋದೋ ಬೇಡವೋ ಅಂತ ಅವರು ಸಜೆಷನ್ ಕೊಟ್ಟು ಈ ಡಯಟ್ ಪ್ಲ್ಯಾನ್ 60 ಡೇಸ್ ಡಯಟ್ ಪ್ಲ್ಯಾನ್ನ ರೆಡಿ ಮಾಡಿಕೊಟ್ಟಿದ್ರು ಫ್ರೆಂಡ್ಸ್. ಅದನ್ನು ಅವ್ರು ಹಾಗೇ ಪ್ರಿಪೇರ್ ಮಾಡಿ ಹಾಗೇ ತಗೊಂಡ್ರು. ಹಾಗೆ ಅದ್ರ ಜೊತೆ ಎಕ್ಸಸೈಸು ವಾಕಿಂಗು ಎಲ್ಲ ಮಾಡಿದರು ಫ್ರೆಂಡ್ಸ್. ಅದೇ ಥರ ಅವ್ರಿಗೆ ಶುಗರು ನಾರ್ಮಲ್ಗೆ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದು. ಅದಕ್ಕೋಸ್ಕರ ನಾನು ಅದಕ್ಕೆ ಯಾರಿಗಾರು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಶುಗರ್ ಡಯಟ್ ಪ್ಲ್ಯಾನ್ನ ನಿಮಗೆ ಇದರಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ಬರೀ ಓನ್ಲಿ ಮಂಡೇ ಪ್ಲ್ಯಾನ್ ಮಾತ್ರ ಹೇಳಿದ್ದೀನಿ. ಕಂಟಿನ್ಯೂ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಈ ಕಂಟಿನ್ಯೂ ಪ್ಲ್ಯಾನ್ನ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ನಿಮಗೂ ಶುಗರು ಲೆವೆಲ್ಲು ಕಮ್ಮಿ ಆಗುತ್ತೆ. ಈ ಶುಗರ್ ಇರೋರು ಆಲ್ಮೋಸ್ಟು ಟೈಮು ಕೀಪಪ್ ಮಾಡಬೇಕು. ಯಾಕಂದರೆ ಇದು ಕರೆಕ್ಟಾಗಿ ಆ ಟೈಮ್ಗೆ ಅದು ಹೋದರೆ ಮಾತ್ರ ಇನ್ಸುಲಿನ್ನು ಕಮ್ಮಿ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಕೀಪಪ್ ಮಾಡಿ ನಾನು ಯಾವ ಟೈಮಲ್ಲಿ ಏನು ತಗೋಬೇಕು ಅಂತ ಹೇಳಿದ್ದೀನೋ ಅದೇ ಥರ ತಗೊಂಡು ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇದೊಬ್ಬ ಡಾಕ್ಟ್ರು ಸಜೆಷನ್ ಕೊಟ್ಟಿರೋದು, ಫಿಸಿಷಿಯನ್ ಸಜೆಷನ್ ಕೊಟ್ಟಿರೋದು. ಅದಕ್ಕೋಸ್ಕರ ತುಂಬ ಒಳ್ಳೆಯದು. ಇದನ್ನು ಮೇಂಟೈನ್ ಮಾಡಿ ಫ್ರೆಂಡ್ಸ್. ಶುಗರ್ ಡಯಟ್ ಪ್ಲ್ಯಾನ್ ಇನ್ 60 ಡೇಸ್. ಮಂಡೇದು ನಾನು ಇವಾಗ ತೋರಿಸ್ತಾ ಇರೋದು ಮಂಡೇದು. ಬೆಳಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ಹಾಟ್ ವಾಟ್ರು, 2 ಗ್ಲಾಸ್ ಬಿಸಿ ನೀರು ಕುಡಿಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇದು ಅದಾದಮೇಲೆ ನೆಕ್ಸ್ಟು ಮೆಟಬಾಲಿಸಮ್ ಬೂಸ್ಟಿಂಗ್ ಡ್ರಿಂಕು ಲೈಕ್ ಗ್ರೀನ್ ಟೀ, ಲೆಮನ್ ಟೀ, ಶುಂಠಿ ಟೀ, ಬ್ಲ್ಯಾಕ್ ಟೀ, ಜಿಂಜರ್ ಟೀ, ಜೀರಿಗೆ ನೀರು ಇವಿಷ್ಟು ನೀವು ತೊಗೊಬೋದು ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ಬಿಸಿ ನೀರು ಕುಡಿದು ನೆಕ್ಸ್ಟು ಇದು ಅವೆಲ್ಲ ಕುಡೀರಿ. ಅದು ಬಿಟ್ಟರೆ ನಿಮ್ಗೆ ಅದೆಲ್ಲ ಬೇಡ ಅಂದರೆ 1 ಗ್ಲಾಸ್ ಕ್ಯಾರೆಟ್ ಜ್ಯೂಸನ್ನ ತೊಗೊಬೋದು ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ 8 o'clock 9:30ಗೆ ಬೆಳಗ್ಗೆ ತಿಂಡಿ, 1 ಗ್ಲಾಸ್ ಪ್ರೋಟೀನ್ ಡ್ರಿಂಕು, ಇಲ್ಲ ಅಂದರೆ 1 ಗ್ಲಾಸ್ ಪ್ರೋಟೀನ್ ಗಂಜಿ. ಅದು ಬೇಡ ಅಂತಂದರೆ 2 ಮಸೂರ್ ದಾಲು, ಬೀಟ್ರೋಟ್ ದೋಸೆ. ಅದು ಹೇಗೆ ಮಾಡಬೇಕು ಅಂದರೆ 1 ಬೌಲ್ ಮಸೂರ್ ದಾಲು, 1 ಬೌಲ್ ಮಿಲ್ಲೆಟ್ಸು, 1 ಬೀಟ್ರೋಟು ಎಲ್ಲ ರುಬ್ಬಿಟ್ಟು ದೋಸೆ ಮಾಡ್ಕೊಂಡು ಚಟ್ನಿ ಜೊತೆ ತಿನ್ನಿ. ಅದನ್ನು ಈ ದೋಸೆನ ಏನು ಫರ್ಮೆಂಟ್ ಹಿಂದಿನ ದಿನ ನೆನೆಸೋದು, ಹುಳಿ ಬರ್ಸೋದು ಅವೆಲ್ಲ ಬೇಡ ಫ್ರೆಂಡ್ಸ್. ಬರೀ ಅಲ್ಲೇ ನೆನೆಸ್ಕೊಂಡು ಅಲ್ಲೇ ರುಬ್ಕೊಳ್ಳೋದು ಫ್ರೆಂಡ್ಸ್. ಇದೇನು ಜಾಸ್ತಿ ಏನು ಕಷ್ಟ ಆಗೋಲ್ಲ. ಹೆಸರುಬೇಳೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ರೆ ಸಾಕು, ಅದು ನೆನೆಯುತ್ತೆ. ಅದು ಮತ್ತು 1 ಬೌಲ್ ಸಿರಿಧಾನ್ಯ, 1 ಬೀಟ್ರೋಟ್ ಹಾಕ್ಕೊಂಡು ದೋಸೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅಷ್ಟೇ. ನೆಕ್ಸ್ಟು 11:30ಗೆ ಆವಾಗ ಒಂದು ಸ್ವಲ್ಪ ಚಿಯಾ ಸೀಡ್ಸ್ದು ವಾಟ್ರ್ ಕುಡೀರಿ, ಇಲ್ಲಾಂದರೆ ಮಜ್ಜಿಗೆ. ಅದೆಲ್ಲ ಬೇಡ ಅನ್ನೋರು ಯಾವ್ದಾದ್ರು ಒಂದು ಫ್ರೂಟ್ ತಿನ್ಬೋದು ಫ್ರೆಂಡ್ಸ್. ಯಾವ್ದಾದ್ರು ಇಲ್ಲ 1 ಬಾಳೆಹಣ್ಣು, ಇಲ್ಲ ಆ್ಯಪಲ್ ಆದರೆ 2 ಪೀಸು, ಇಲ್ಲ ಅಂದರೆ ಮಸ್ಕ್ ಮಿಲನ್ ಆದರೆ 1 ಪೀಸ್ ತೊಗೊಳ್ಳಿ ಫ್ರೆಂಡ್ಸ್. ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದು ಬೇಡ. ಯಾಕಂದರೆ ನೆಕ್ಸ್ಟ್ ಇನ್ನು 1.5 ಗಂಟೆಗೆ ಪುನಃ ನಾವು ಊಟದ ಟೈಮ್ಗೆ ಹೋಗ್ತೀವಲ್ವ, ಅದಕ್ಕೋಸ್ಕರ ಆ ಟೈಮ್ಗೆ ಅಷ್ಟೇ ಅವರು ಇದು ಮಾಡಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಕಾಮಕಸ್ತೂರಿ ನೆನೆಸಿರೋದನ್ನ ತಿನ್ನಿ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ 1ರಿಂದ 2 ಲಂಚ್ ಟೈಮು. ಆ ಟೈಮಲ್ಲಿ ನೀವು 1 ಮುದ್ದೆ, ಇಲ್ಲ ಅಂದರೆ 1 ಬೌಲ್ ಮಿಲೆಟ್ಸು, ಇಲ್ಲ ಅಂದರೆ 2 ಚಪಾತಿ, 1 ಬೌಲ್ ಬೀನ್ಸ್ ಪಲ್ಯ ಮತ್ತು 1 ಬೌಲ್ ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕಿ ಇದು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರ ಜೊತೆ 1 ಬೌಲು ರಾ ತರಕಾರಿ ಸಲಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ. ಇದರದ್ದು ಮಧ್ಯಾಹ್ನದ ಮೆನು. ಅದು ಬೇಡ ಅಂದರೆ ನೆಕ್ಸ್ಟು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಹೇಳ್ತೀನಿ ಇವಾಗ ನೋಡಿ. ತರಕಾರಿ ಎಲ್ಲ ಹಸಿ ತರಕಾರಿ ತಿನ್ನಿ, ತುಂಬ ಒಳ್ಳೆಯದು ನಿಮಗೆ. ನೆಕ್ಸ್ಟ್ ನೋಡಿ, ಅದು ಇಲ್ಲ ಅಂದರೆ ಸೆಕೆಂಡ್ ಇದು ಆಪ್ಷನ್ನು 1 ಬೌಲ್ ಆಫ್ ರೈಸು, 1 ಬೌಲ್ ರೈಸು, ಇಲ್ಲ ಅಂದರೆ ಅದು ಬಿಟ್ಟರೆ 2 ಚಪಾತಿ. ಅದ್ರ ಜೊತೆಗೆ ಪನ್ನೀರ್ ಬುರ್ಜಿ ಮಾಡ್ಕೊಳ್ಳಿ. ಅದು ಪನ್ನೀರ್ ಬುರ್ಜಿ ಬೇಡ ಅನ್ನೋರು ಎಗ್ ಬುರ್ಜಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಬೌಲ್ ಮೊಳಕೆ ತರಕಾರಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ತರಕಾರಿನೂ ಮೊಳಕೆ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿಂದರೆ ಅದು ಕರೆಕ್ಟ್ ಪ್ರೋಟೀನ್ ಸಿಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು 5 to 5:30 ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ
1 ಬೌಲ್ ಆಫ್ ಫ್ರೂಟ್ಸ್, ಯಾವ್ದಾದ್ರು ನಿಮ್ಗೆ ಇಷ್ಟ ಇರೋ ಫ್ರೂಟ್ಸ್ ತಿನ್ಬೋದು. ಇಲ್ಲ 1 ಗ್ಲಾಸ್ ಮಿಲ್ಕ್ ವಿತ್ ನಟ್ಸು, ಅದು ಡ್ರೈ ಫ್ರೂಟ್ಸು ಮಿಲ್ಕ್ನ 1 or 2 ಟೇಬಲ್ ಸ್ಪೂನ್ ಹಾಕಿ ಹಾಲು ಕುಡಿಬೋದು. ಇಲ್ಲ ಅಂದರೆ ಕಾಫಿ ಜೊತೆ 2 ಬಿಸ್ಕಟ್ಟು, ಅದು ಬೇಡ ಅಂದರೆ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಟೀ ಜೊತೆ 2 ಬಿಸ್ಕಟ್ಟು ಅಷ್ಟೇ ಫ್ರೆಂಡ್ಸ್. ಇದು 1 by 1 ನಿಮ್ಗೆ ಹೇಳ್ತಾ ಇದ್ದೀನಿ, ಆಪ್ಷನ್ ಇದೆ, ಹಂಗೆ ತಗೊಳ್ಳಿ. ನೆಕ್ಸ್ಟ್ ಇವಾಗ 6:30 to 8 ಡಿನ್ನರ್ ಟೈಮು. 1 ಬೌಲ್ ಆಫ್ ಎನಿ, ನೀವು ಯಾವ್ದಾದ್ರು ತಿನ್ಬೋದು, 1 ಬೌಲು, ಇಲ್ಲ ಅನ್ನ ತಿನ್ಬೋದು, ಇಲ್ಲ ಮಿಲ್ಲೆಟ್ಸ್ ತಿನ್ಬೋದು, ಆ ಥರ ಫ್ರೆಂಡ್ಸ್. ಆಮೇಲೆ 1 ಲಾರ್ಜ್ ಬೌಲು ನೀವು ಮೊಳಕೆ ಕಟ್ಟಿರೋದು ಸಲಾಡ್ ತಿನ್ಬೋದು. ಅದಾದಮೇಲೆ ಇನ್ನು ನೆಕ್ಸ್ಟ್ ಅದು ಬಿಟ್ಟರೆ 1 ದೊಡ್ಡ ಬೌಲ್ ಓಟ್ಸು ಮತ್ತು ಮೊಳಕೆ ಕಾಳಂದು ಕಿಚಡಿ ಮಾಡ್ಕೊಬೋದು. ಅದು ಬೇಡ ಅನ್ನೋರು 1 ಗ್ಲಾಸ್ ಪ್ರೋಟೀನ್ ಡ್ರಿಂಕ್ಸ್ ತೊಗೊಬೋದು ಫ್ರೆಂಡ್ಸ್. ಇಷ್ಟೇ ನಿಮಗೆ ಸಂಜೆದು ಡಿನ್ನರ್ ಮೆನು, ಊಟದ್ದು ಮೆನು ಫ್ರೆಂಡ್ಸ್. ಯಾಕಂದರೆ ನಿಮಗೆ ಸ್ವಲ್ಪ ಅರಗಬೇಕಲ್ವ, ರಾತ್ರಿ ಹೊತ್ತು ತುಂಬ ಪ್ರೊಡ್ಯೂಸ್ ಮಾಡುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಶುಗರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಲಿಮಿಟ್ ಫುಡ್ಡು ಮಾಡಿದ್ದಾರೆ, ಡಯಟ್ ಫುಡ್ಡು. ಅದರಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಇರೋದ್ರಿಂದ ನೀವು ಅದನ್ನೇ ಫಾಲೋ ಮಾಡಿದ್ರೆ ನಿಮಗೆ ಶುಗರ್ ಲೆವೆಲ್ಸು ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ಇದು ಟ್ರೂ, ನಾನು ಹೇಳ್ತಾ ಇರೋದು. ನನ್ನ ಫ್ರೆಂಡ್ಗೆ ಶುಗರು ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು. ಅವರು ಇದನ್ನು ಫಾಲೋ ಅಪ್ ಮಾಡಿ ಈಗ ಶುಗರು ಫುಲ್ಲು ಶುಗರ್ ಇಲ್ಲವೇ ಇಲ್ಲ, ಟ್ಯಾಬ್ಲೆಟು ತೊಗೊಬೇಡಿ ಅಂತ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಈ ಮೆನು ಫಾಲೋ ಮಾಡಿ ಅವರು ಶುಗರ್ ಕಮ್ಮಿ ಮಾಡ್ಕೊಂಡ್ರಲ್ವ, ಅದಕ್ಕೋಸ್ಕರ ಶುಗರ್ ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಇದು ತೊಗೊಂಡು ಕಮ್ಮಿ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಟ್ಯೂಸ್ಡೇದು ಮೆನು ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೀವು ಮಂಡೇ ಮೆನು, ಅಕಸ್ಮಾತು ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇದನ್ನಾರು ಕಂಟಿನ್ಯೂ ಮಾಡ್ಬೋದು. ಇಲ್ಲ ವೆರೈಟೀಸ್ ಆಫ್ ಫುಡ್ಸ್ದು ಮೆನು ಇದೆ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಈ ಥರ ದಿನ ಫುಲ್ಲು ಬೇರೆ ಮೆನು ಸಿಗುತ್ತೆ. ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ನೀವು ವೆಯ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ನೀವು ಇದನ್ನು ಫಾಲೋ ಮಾಡಿ. ನನ್ನ ವೀಡಿಯೋನ ಯಾರೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ 1 ಲೈಕು, 1 ಕಮೆಂಟು, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಆಲ್ಮೋಸ್ಟ್ ಶೇರ್ ಮಾಡಿ. ತುಂಬ ಒಳ್ಳೆಯದು ಇದು, ತುಂಬ ದೇಹಕ್ಕೆ ತುಂಬ ಒಳ್ಳೆಯದು, ಶುಗರ್ ಕಮ್ಮಿ ಆಗುತ್ತೆ. ಆದ್ದರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡಿ ನೋಡಿ, ನೀವು ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.